ಕೊನೆಗೂ ಕರ್ನಾಟಕದಲ್ಲಿ ವಿದ್ಯುತ್ ಇಲಾಖೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಪರೀಕ್ಷೆ ಅಲ್ಲದೆ ನೇರವಾಗಿ ನಿಮ್ಮೊಂದು ಅಂಕದ ಆಧಾರದ ಮೇಲೆ ನೀವು ಯಾವ ರೀತಿಯಾಗಿ ಅಂಕನ ಗಳಿಸಿದ್ರೆ ಅದರ ಮೇಲೆ ಅದನಂತರ ನಿಮ್ಮ ಒಂದು ಡಾಕ್ಯುಮೆಂಟ್ಸು ಸಂದರ್ಶನ ಈ ರೀತಿಯಾಗಿ ಆಯ್ಕೆ ಮಾಡ್ತಿದ್ದಾರೆ. ಇಲ್ಲಿ ಅಧಿಸೂಚನೆ ಪ್ರಕಟವಾಗಿರುವಂಥ ಡೇಟು ಮತ್ತು ಅಪ್ಲಿಕೇಶನ್ ಪ್ರಾರಂಭವಂಥ ಡೇಟು 30/1/2026 ಇಲ್ಲಿ ಕಾಣಿಸ್ತಾ ಇರ್ಬೋದು. 30/1/2026. ಅದನಂತರ ಅಪ್ಲಿಕೇಶನ್ ಹಾಕೋದಕ್ಕೆ 2 ಪ್ರಕಾರ ಇರತ್ತೆ. 2 ಕೂಡ ಆನ್ಲೈನಲ್ಲಿ ಇರತ್ತೆ, ಬಟ್ ಬೇರೆ ಬೇರೆ ವೆಬ್ಸೈಟ್ಗಳಿಂದ. ಈ ಒಂದು NATS ದಲ್ಲಿ ಪೋರ್ಟಲ್ದಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ 24/2/2026. ಅದನಂತರ ಎರಡನೇದಾಗಿ ಇದು ಮಂಗಳೂರು ಎಲೆಕ್ಟ್ರಾನಿಕಲ್ ಸಪ್ಲೈ ಕಂಪನಿ ಲಿಮಿಟೆಡ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕೋದಕ್ಕೆ 2/3/2026 ತನಕ ಅವಕಾಶ ಇರತ್ತೆ. ಅದ ನಂತರ ನಿಮ್ಮ ಒಂದು ಅರ್ಜಿ ಸಲ್ಲಿಸಿರ್ತಾರಲ್ಲ, ಆ ಒಂದು ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಶಾರ್ಟ್ ಲಿಸ್ಟನ್ನು ರಿಲೀಸ್ ಮಾಡ್ತಾರೆ. ಆ ಒಂದು ಲಿಸ್ಟಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳಿಗೆ ನೇಮಕಾತಿಗೆ ಆಯ್ಕೆ ಮಾಡ್ತಾರೆ. ಆ ಒಂದು ಲಿಸ್ಟ್ ರಿಲೀಸ್ ಮಾಡಿದ ಡೇಟು 6/3/2026. ಈ ಒಂದು ದಿನಾಂಕದಂದು ಲಿಸ್ಟನ್ನು ರಿಲೀಸ್ ಮಾಡ್ತಾರೆ. ಇದ್ರ ಬಗ್ಗೆನ ಸಂಪೂರ್ಣ ಮಾಹಿತಿ ಇರತ್ತೆ. ತುಂಬ ಜನ ಕೇಳ್ಬೋದು, ಸರ್ 2-3 ದಿನ ಯಾಕೆ ವಿಡಿಯೋ ಮಾಡಿಲ್ಲ ಅಂತೇಳಿ. ಸ್ವಲ್ಪ ಆರಾಮಿದ್ದಿದ್ದಿಲ್ಲ, ಅದೇ ಒಂದು ಕಾರಣಕ್ಕಾಗಿ ಈ ಒಂದು ನೋಟಿಸ್ ಬಗ್ಗೆ ತಿಳಿಸ್ಕೊಡ್ಬೇಕಂತೇಳಿ. ಇನ್ನೂ ಆರಾಮ್ 40% ಇದೆ, ಆದರೂ ಕೂಡ ತಿಳಿಸ್ಕೊಡ್ಬೇಕಂತೇಳಿ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂದರೆ ಕೊನೆ ದಿನಾಂಕ ಮುಗಿದ ಮೇಲೆ ಅರ್ಜಿ ಸಲ್ಲಿಸೋನು ವೇಸ್ಟು. ಆದ ಕಾರಣ ಇದ್ರ ಬಗ್ಗೆನೇ ಮಾತಾಡೋಣ. ವಿಡಿಯೋ ಕೊನೆಸನಕ ನೋಡಿ. ಮತ್ತು ಯಾರು ಈ ಒಂದು ಚಾನಲನ್ನು, ಯಾರು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದೇ ತಿಳಿಸ್ಕೊಡ್ತಾನೆ. ಇಲ್ಲಿ ಕಲ್ಲಿರುವಂಥ ಸಂಸ್ಥೆ ಹೆಸರು ಈಗಾಗಲೇ ಗೊತ್ತಿರ್ಬೋದು ಯಾವ ಒಂದು ಸಂಸ್ಥೆಯಲ್ಲಿ ನೇಮಕಾತಿ ಆಗ್ತಾ ಇದೆ ಅಂಥೇಳಿ. ಇದು ನಮ್ಮ ಒಂದು ಕರ್ನಾಟಕ ರಾಜ್ಯದ ಮೆಸ್ಕಾಮ್ ಅಂದರೆ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಮೆಸ್ಕಾಮ್ದಲ್ಲಿ ನೇಮಕಾತಿ ಆಗ್ತಾ ಇದೆ. ಅಲ್ಲಿಂದ ನೇಮಕಾತಿ ಆಗಿರತ್ತೆ. ಇದು ಸಂಪೂರ್ಣವಾಗಿ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ. ಇದೊಂದು ಪ್ಲಸ್ ಪಾಯಿಂಟ್ ಆಗಿರತ್ತೆ. ಮತ್ತು ಇವುಗಳಿಗೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಅವಕಾಶ ಇರತ್ತೆ ಮತ್ತು ಪುರುಷರಿಗೆ ಅವಕಾಶ ಇರತ್ತೆ. ಇಬ್ಬರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಅಧಿಕೃತ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಏನಾಗಿರಬೇಕು, ರೂಲ್ಸ್ ರೆಗ್ಯುಲೇಷನ್ ಏನಾಗಿರಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಅದ ನಂತರ ಏಜ್ ಲಿಮಿಟು ನಿಮ್ಮೊಂದು ಅಪ್ಲಿಕೇಶನು, ಅದ ನಂತರ ನಿಮ್ಮೊಂದು ಶೈಕ್ಷಣಿಕ ಅರ್ಹತೆ ಅದರ ಮೇಲೆ ಅನುವಾಗತ್ತೆ. ಬಟ್ ನಿಮಗೆಲ್ಲ ತಿಳಿಸ್ಕೊಡ್ತಾನೆ, ಬೇಸಿಕಾಗಿ ತಿಳಿಸ್ಕೊಡ್ತಾನೆ. ಸ್ವಲ್ಪ ನಿಮಗೆ ನೋಟಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇರೋದು. ಇಲ್ಲಿ ಯಾವ ಪೋಸ್ಟ್ ಅಪ್ಲಿಕೇಶನ್ ಕರೆದಿದ್ದಾರಪ್ಪ ಅಂದರೆ ಅಪ್ರೆಂಟಿಸು ಅಂದರೆ ಟ್ರೈನಿಂಗ್ ಇರತ್ತೆ. ಆ ಒಂದು ಅಪ್ರೆಂಟಿಸು 2026ನೇ ಸಾಲಿನ ಅಪ್ರೆಂಟಿಸ್ ತರಬೇತಿದಾರರಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಈ ಒಂದು ಪೋಸ್ಟು ಪರ್ಮನೆಂಟ್ ಇರೋದಿಲ್ಲ. 2 ವರ್ಷ ಇರೋದಿಲ್ಲ, 3 ವರ್ಷ ಇರೋದಿಲ್ಲ, 4 ವರ್ಷ ಇರೋದಿಲ್ಲ. ಅವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿನೇ ಇಲ್ಲಿದೆ ನೋಡಿ. ಬರೀ ನಿಮಗೆ 1 ವರ್ಷ ತನಕ ಇರತ್ತೆ. ಅಧಿಕೃತವಾಗಿರುವಂಥ ವೆಬ್ಸೈಟ್ದಲ್ಲಿ ನೋಟಿಸ್ದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. 1 ವರ್ಷ ತನಕ ಟ್ರೈನಿಂಗ್ ಇರತ್ತೆ. ಎಲ್ಲ ಪೋಸ್ಟಿಗೆ ಅದೇ ರೀತಿಯಾಗಿ ಸೇಮು. ಮತ್ತು ಸ್ಟೀಪಂಡ್ ಅಂಥೇಳಿ ಇಲ್ಲಿ ನಮಗೆ ಸ್ಯಾಲ್ರಿ ಕೊಡೋದಿಲ್ಲ, ಸ್ಟೀಪಂಡ್ ಅಂತೇಳಿ ಇರತ್ತೆ. ಇಲ್ಲಿ ನೋಡಿ 9,000ದಿಂದ 8,000 ತನಕ ಪರ್ ಮಂತಾಗಿ ಸ್ಟೀಪಂಡ್ ಅಂತೇಳಿ ಕೊಡ್ತಾರೆ. ಇಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಪೋಸ್ಟ್ ಹೆಸರು ಒಂದೊಂದೇ ತಿಳಿಸ್ಕೊಡ್ತಾನೆ. ಹುದ್ದೆ ಹೆಸರು ಹೇಗಿದೆ, ಗ್ರಾಜ್ಯುಯೇಟ್ ಅಪ್ರೆಂಟಿಸು ಟೆಕ್ನಿಷಿಯನ್ ಇದು ಮೊದಲನೇದಾಗಿ. ಇದರ ಡಿಪ್ಲೊಮಾ, ಅದ ನಂತರ ಅಪ್ರೆಂಟಿಸ್ ಮತ್ತು ಜನರಲ್ ಸ್ಟೀಮ್ ಪದವೀಧರ ಅಪ್ರೆಂಟಿಸು ಇವುಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಈ ಒಂದು ಹುದ್ದೆಗಳು ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಅದ್ರ ಬಗ್ಗೆ ನೋಡಿ. ಮೊದಲನೇದಾಗಿ ಈ ಒಂದು ಪೋಸ್ಟು ಟೋಟಲ್ ಆಗಿ 140 ಪೋಸ್ಟ್ಗಳು ಖಾಲಿ ಇರತ್ತೆ. 140 ಪೋಸ್ಟು ಆಲ್ ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟ್ರೈನಿಂಗ್ ಪ್ಲೇಸಸ್ ಎಲ್ಲ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಪೋಸ್ಟ್ ಎಷ್ಟಿದ್ದಾವೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ. ಅದ ನಂತರ 70 ಪೋಸ್ಟು ಗ್ರಾಜ್ಯುಯೇಟ್ದವ್ರಿಗೆ ಇರತ್ತೆ. ಅದರಲ್ಲಿ 65 ಹುದ್ದೆಗಳು ಡಿಪ್ಲೊಮಾದವ್ರಿಗೆ ಇರತ್ತೆ. ಈ ಒಂದು ಪೋಸ್ಟ್ ಹೆಸರು ಹೇಳ್ತಾ ಇರೋದು ಅಪ್ರೆಂಟಿಸ್ದಲ್ಲಿ. 5+5 ಹುದ್ದೆಗಳಿರೋದು ಜನರಲ್ ಪದವೀಧರರಿಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಯಾರ್ಯಾರಿಗಿರತ್ತೆ, ಯಾವುದು ಏನು ಅಂತ ಅಂತೇಳಿ. ಜನರಲ್ ಪದವಿ ಅಂದರೆ BA ಆಗ್ಬೋದು, BSc, BCom, BBA, BCA ಇವರಿಗೆ ಅವಕಾಶ ಇರತ್ತೆ. ಅದ ನಂತರ ಪ್ರಮುಖ ಡೇಟ್ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇವೆ, ಆದರೂ ಕೂಡ ನೋಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕುವಂಥ ವಿಧಾನ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸ್ಟೆಪ್ 1 ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು ಇಲ್ಲಿ ವೆಬ್ಸೈಟ್ ಇದೆ ನೋಡಿ. ಇದೊಂದು ಆಫೀಸಲ್ಲಿ ಇರುವಂಥ ವೆಬ್ಸೈಟ್ದಲ್ಲಿ ಚೆಕ್ ಮಾಡ್ಕೊಳ್ಳಿ. ಅದ ನಂತರ ಅಪ್ಲಿಕೇಶನ್ ಹಾಕಿ. ಅದು ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಅದು ಅಧಿಕೃತವಾಗಿರುವಂಥ ಈ ಒಂದು ಮಂಗಳೂರು ಎಲೆಕ್ಟ್ರಾನಿಕಲ್ ಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ದಲ್ಲಿ ಹೋಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡ್ಕೋಬೋದು ನೋಡಿ. ದಿನಾಂಕ ಬಗ್ಗೆ 2 ಪ್ರಕಾರ. ಒಂದು ಮಂಗಳೂರು ಎಲೆಕ್ಟ್ರಾನಿಕಲ್ ಸಪ್ಲೈ ಲಿಮಿಟೆಡ್ದಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ 2/3ನೇ ತಾರೀಕು ಕೊನೆಯ ದಿನಾಂಕ ಅಂದರೆ 2/3/2026. ಅಪ್ಲಿಕೇಶನ್ ಹಾಕೋದಕ್ಕೆ
ಮೊದಲನೇದಾಗಿ NITS ಪೋರ್ಟಲ್ದಲ್ಲಿ ಇನ್ನು ಆರ್ಡರ್ ಟು ಅಪ್ಲೈ ಮಾಡೋದಕ್ಕೆ 24/2/2026 ತನಕ ಅವಕಾಶ. ಮತ್ತು ಇನ್ನೊಂದು ನಿಮಗೆ ರೂಲ್ಸ್ ಕೊಟ್ಟಿದ್ದಾರೆ. ಆ ಒಂದು ರೂಲ್ಸ್ ತಿಳಿದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಶೈಕ್ಷಣಿಕ ಅರ್ಹತೆ ನೋಡಿ ಏನಾಗಿರಬೇಕು. ಅಭ್ಯರ್ಥಿಗಳು ಕಡ್ಡಾಯವಾಗಿ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪಾಸಾಗಿರಬೇಕು. ಅದ ನಂತರ ಇಂಜಿನಿಯರಿಂಗು ಅಥವಾ ತಂತ್ರಜ್ಞಾನ ಪದವಿ ಆಗ್ಬೋದು, ಅಥವಾ BTech ಆಗ್ಬೋದು, BA ಆಗ್ಬೋದು, ಇದನ್ನು ತೆರಗಡೆ ಹೊಂದಿರಬೇಕು. ಪಾಯಿಂಟ್ ನಂಬರ್ 2 ಡಿಪ್ಲೊಮಾ ಅಭ್ಯರ್ಥಿ ಆಗಿರಬೇಕು. ಪಾಯಿಂಟ್ ನಂಬರ್ 3 ನೀವೇನಾದರೂ BA BSc BCom BBA ಅಥವಾ BCA ಪದವಿ ಹೊಂದಿರಬೇಕು. SSLC ಇದ್ದವರಿಗೆ ಮತ್ತು ಸೆಕೆಂಡ್ PUC ಇದ್ದವರಿಗೆ ಅವಕಾಶ ಇರೋದಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ಕರ್ನಾಟಕ ರಾಜ್ಯದ ಅಭ್ಯರ್ಥಿ ಆಗಿರಬೇಕು. ಕನ್ನಡ ಓದಕ್ಕೆ ಬರಬೇಕಾಗತ್ತೆ, ಕನ್ನಡ ಮಾತಾಡೋಕ್ಕೆ ಬರಬೇಕಾಗತ್ತೆ. ಇಷ್ಟದ್ದವರು ನೀವು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ವಯೋಮಿತಿ ಬಗ್ಗೆ ಮಾಹಿತಿ, ಇಲ್ಲಿ ಯಾವುದೇ ರೀತಿಯ ವಯೋಮಿತಿ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ. ಇದು ಅಪ್ರೆಂಟಿಸ್ ಇರೋದ್ರಿಂದ ಭಾರತದ ಕಾಯ್ದೆಯ 1973 ಪ್ರಕಾರ ಈ ಒಂದು ತಿದ್ದುಪಡಿ ನಿಯಮಗಳ ಪ್ರಕಾರ ನಿಮಗೆ ಈ ಒಂದು ವಯೋಮಿತಿ ಅನುವಾಗತ್ತೆ. ಅದ ನಂತರ SC/ST ವರ್ಗದವರಿಗೆ, PWBD ಅಭ್ಯರ್ಥಿಗಳಿಗೆ, OBC ವಿಕಲಚೇತನದವರಿಗೆ ಹಾಗೂ ಯುವಕರಿಗೆ ಸಂಬಂಧಪಟ್ಟಂತೆ ವಯೋಮಿತಿಯಲ್ಲಿ ಕೂಡ ಸರಿಲಿಕ್ಕೆ ಅನುವಾಗತ್ತೆ. ಮತ್ತು ಮೀಸಲಾತಿ ಆಧಾರದ ಮೇಲೆ ಕೂಡ ಆಯ್ಕೆ ಮಾಡ್ತಾರೆ. ನೀವು ವೇತನ ಶ್ರೇಣಿ ಆಗಲೇ ತಿಳಿಸ್ಕೊಟ್ಟಿದ್ದೇವೆ. ಅರ್ಜಿ ಶುಲ್ಕ ಅಂತೂ ಇರೋದಿಲ್ಲ. ನಿಯಮಗಳ ಪ್ರಕಾರ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು NITSeducation.gov.in ಭೇಟಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ, ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿದ್ದೇನೆ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಹಾಕೋದು ಆನ್ಲೈನು ಅಥವಾ ಆಫ್ಲೈನು 2 ಇರತ್ತೆ. ಆಯ್ಕೆ ಪ್ರಕಾರದಲ್ಲಿ ಒಂದು ಶಾರ್ಟ್ ಲಿಸ್ಟನ್ನು ಆಧಾರದ ಮೇಲೆ ಆಯ್ಕೆ ಇರತ್ತೆ. ಅದ ನಂತರ ಶಾರ್ಟ್ ಲಿಸ್ಟ್ದಲ್ಲಿ ಆಯ್ಕೆದಂಥ ಅಭ್ಯರ್ಥಿಗಳನ್ನು ಲೆಕ್ಕಾಚಾರ ಮಾಡ್ತಾರೆ, ಎಷ್ಟು ಜಾಸ್ತಿ ಯಾರ್ದಾಗಿದೆ ಅದರ ಮೇಲೆ ಆಯ್ಕೆ ಮಾಡ್ತಾರೆ. ಮತ್ತು ಡಾಕ್ಯುಮೆಂಟ್ಸು ಮತ್ತು ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಮೇಲೆ ಆಯ್ಕೆ ಮಾಡ್ತಾರೆ. ಇಲ್ಲಿ ಒಂದೊಂದು ಸಾರಿ ಹೆಂಗಿರತ್ತಪ್ಪ ಅಂದರೆ, ನೀವೇನೋ ಅಪ್ರೆಂಟಿಸ್ ಮುಗಿಸ್ತಿರಲ್ಲ, ಆ ಒಂದು ಅಪ್ರೆಂಟಿಸ್ದಲ್ಲಿ ಯಾರು ಒಳ್ಳೆ ಕೆಲಸ ಮಾಡಿರ್ತಾರ, ಯಾರು ಒಳ್ಳೆ ಅಂಕಿಗಳನ್ನು ಗಳಿಸಿರ್ತಾರಲ್ಲ, ಅವರನ್ನು ಪರ್ಮನೆಂಟಾಗಿ ಜಾಬಿಗೆ ಕೂಡ ಜಾಯಿನ್ ಮಾಡ್ಕೋತಾರೆ. ಇದು 100% ಹೇಳೋಕ್ಕಾಗಲ್ಲ, ಮಾಡ್ಕೋಬೋದು. ಇದು ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತು ಇನ್ನೊಂದು, ನಿಮಗೆ ಈಗೇನು ವಿದ್ಯಾರ್ಹತೆ ಬಗ್ಗೆ ತಿಳಿಸ್ಕೊಟ್ಟಿರಲ್ಲ, ಇಷ್ಟೇ ನೋಟಿಸ್ ಆಗಿರತ್ತೆ. ಇದರಲ್ಲಿ ಇನ್ನು ಯಾವುದೇ ರೀತಿಯ ಮಾಹಿತಿ ತಿಳಿಸ್ಕೊಟ್ಟಿಲ್ಲ. ಏನಾದರೂ ಡೌಟ್ ಇದ್ದರೂ ಇಮೇಲ್ ID ಇರತ್ತೆ, ಆ ಒಂದು ಆಫೀಸಲ್ಲಿರುವಂಥ ವೆಬ್ಸೈಟ್ದು ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ವಿದ್ಯಾರ್ಥಿಗಳಿಗೆ ಇದು ಕಡ್ಡಾಯವಾಗಿ ಕೊಟ್ಟಿದ್ದಾರೆ. ನೀವು ಕರ್ನಾಟಕದವ್ರು ಆಗಿರಬೇಕು. ಅದರಲ್ಲಿ ಕೂಡ 2021, 2022, 2023, 24, 2025 ಇಷ್ಟರಲ್ಲಿ ಪಾಸಾದಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಮಾತ್ರ ಅವಕಾಶ. ಅರ್ಥ ಆಗ್ತದೆ ಅಂತ ತಿಳ್ಕೊತೀವಿ. 2021, 2022, 2023, 2024, 2025 ಈ ಒಂದು ವರ್ಷದಲ್ಲಿ ಯಾರ್ಯಾರು ಪಾಸ್ ಆಗಿದಾರಲ್ಲ ಅವರು ಮಾತ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಈ ಒಂದು ಮ್ಯಾಸ್ಕಾಮ್ಗೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಕೆಲಸ ಇರತ್ತೆ. ಮಂಗಳೂರು ವಿದ್ಯುತ್ ಸರಬರಾಜು ನಿಗಮ ನಿಯಮದಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಯಾರು ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತ ಇದ್ರಲ್ಲ, ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡಿ. ಬಟ್ ಅಪ್ರೆಂಟಿಸ್ ಇರತ್ತೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಅಧಿಕೃತವಾಗಿರುವಂಥ ಅಧಿಸೂಚನೆ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಅಪ್ಲಿಕೇಶನ್ ಹಾಕಿ.